ದರ್ಶನ್ ಗ್ಯಾಂಗ್ ರೀತಿ ನಾಗನ ಗ್ಯಾಂಗ್ ಕೂಡ ಛಿದ್ರ ಸರಿಸುಮಾರು 25 ಸಹಚರರು. ಇದು ರಿಪಬ್ಲಿಕಾಣದಲ್ಲಿ ಬಿಗ್ ಇಂಪ್ಯಾಕ್ಟ್. ನಾಳೆಯೇ ನಾಗ ಹಾಗೂ ಆತನ ಪಟಾಲಂ ಬೇರೆಡೆಗೆ ಶಿಫ್ಟ್ ಅಂತೆ. ಪರಪ್ಪನ ಅಗ್ರಹಾರ ಜೈಲನ್ನ ಕಬ್ಜಾ ಮಾಡಿಕೊಂಡಿದ್ದ ಈ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ನಲ್ಲಿದ್ದ ಧರ್ಮ, ವೇಲು ಸೇರಿ ಎಲ್ಲರೂ ಕೂಡ ಬೇರೆಡೆಗೆ ಶಿಫ್ಟ್ ಅಂತೆ. ಜೈಲಿನಿಂದ ಫೋಟೋ ತೆಗೆದು ಪತ್ನಿಗೆ ಕಳಿಸಿದ್ದ ಈ ವೇಲು ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದ ಧರ್ಮ ಹೊರಗಡೆ ಸತ್ಯನ ಜೊತೆ. ನಾಗನ ಸ್ಥಳಾಂತರ ಯಾಕಿಲ್ಲ ಅಂತ ರಿಪಬ್ಲಿಕಾಣ ಪ್ರಶ್ನೆ ಮಾಡಿತ್ತು. ಕಾರಣ ಆತನೇ ಕಬ್ಜಾ ಮಾಡಿಕೊಂಡಿದ್ದಾನೆ, ಆತನ ಅಣತಿಯಂತೆ ಜೈಲಧಿಕಾರಿಗಳು ನಡೆದುಕೊಳ್ತಾರೆ, ಆತನ ದರ್ಬಾರ್ ಇದೆ ಅಂತ ಆದ್ರೆ ದರ್ಶನನ ಕೂಡ ಕರೆದಿದ್ದು ಆತನೇ ಕರೆದು ಇಷ್ಟೆಲ್ಲ ರಾಜಾತಿಥ್ಯ ಕೊಡ್ತಾನೆ ಅಂದ್ರೆ ಎಷ್ಟರ ಮಟ್ಟಿಗೆ ಈತನ ಹವಾ ಇರಬಹುದು ಪರಪ್ಪನ ಅಗ್ರಹಾರದಲ್ಲಿ. ಹಾಗಾಗಿ ಈತನ ಶಿಫ್ಟಿಂಗ್ ಯಾಕಾಗಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ರಿಪಬ್ಲಿಕಾಣ ನಿರಂತರವಾಗಿ ವರದಿ ಬಿತ್ತರಿಸಿತ್ತು, ಪ್ರಶ್ನೆ ಮಾಡಿತ್ತು. ಈ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ನಾಗ ಮತ್ತು ಆತನ ಸಹಚರರು ಕೂಡ ಬೇರೆಡೆಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಅಲ್ಲಿಗೆ ನಾಗನ ಗ್ಯಾಂಗ್ ಕೂಡ ಛಿದ್ರವಾಗ್ತಾ ಇದೆ. ಹಲವು ಕೇಸ್ಗಳಲ್ಲಿ ಜೈಲು ಪಾಲಾದಂತಹ ವಿಲ್ಸನ್ ಗಾರ್ಡನ್ ನಾಗ ಕೊಲೆ ಪ್ರಕರಣದಲ್ಲಿ ಸದ್ಯ ಜೈಲು ಪಾಲಾಗಿ ಕಳೆದ 11 ತಿಂಗಳಿನಿಂದಲೂ ಕೂಡ ಇದೇ ರೀತಿ ರಾಜಾತಿಥ್ಯ ಸ್ವೀಕಾರ ಮಾಡ್ತಾ ಜೈಲಧಿಕಾರಿಗಳು ಕೂಡ ತನ್ನ ಅಣತಿಯಂತೆ ಕೆಲಸ ಮಾಡಬೇಕು ಅಂತ ಇಟ್ಕೊಂಡಿದ್ದ ಈ ನಾಗ ಯಾಕೆ ಈತನ ಶಿಫ್ಟಿಂಗ್ ಕಾರ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ವಿ. ಈಗ ಆತನ ಶಿಫ್ಟ್ ಕೂಡ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ವಿಲ್ಸನ್ ಗಾರ್ಡನ್ ನಾಗ ಎಲ್ಲದಕ್ಕೂ ಕೂಡ ಕಾರಣಕರ್ತ, ಆತನ ಅಣತಿಯಂತೆ ಜೈಲಧಿಕಾರಿಗಳು ನಡೆದುಕೊಳ್ತಾ ಇದ್ರು. ಇಡೀ ಪರಪ್ಪನ ಅಗ್ರಹಾರ ಈತನ ಅಣತಿಯಂತೆ ನಡೀತಾ ಇತ್ತು ಅಂತ ಅಂದ್ರೆ ಈತನ ಶಿಫ್ಟಿಂಗ್ ಯಾಕಾಗ ಆಗ್ತಾ ಇಲ್ಲ, ಈತನ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನೋದು ಪ್ರಶ್ನೆ ಆಗಿತ್ತು ರಿಪಬ್ಲಿಕಾಣದು. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಆತನ ಶಿಫ್ಟಿಂಗ್ ಮಾಡ್ಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸೊ ಡೀಟೇಲ್ಸ್ ಏನ್ ಕೊಡ್ತೀರಿ, ಯಾವಾಗ ಶಿಫ್ಟಿಂಗ್ ಆಗುತ್ತೆ, ಯಾರ್ಯಾರು ಶಿಫ್ಟ್ ಆಗ್ತಾರೆ? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿನ ಫೋಟೋ ಮತ್ತು ವಿಡಿಯೋಗಳನ್ನು ಯಾವಾಗ ದರ್ಶನ್ ಮತ್ತು ಧರ್ಮ ತನ್ನ ಹುಟ್ಟುಹಬ್ಬದ ದಿನದಂದು ಹೊರಗಡೆ ವಿಡಿಯೋ ಕಾಲ್ ಮೂಲಕ ಮಾಡ್ತಾನೆ, ಈ ಒಂದು ವಿಡಿಯೋ ಯಾವಾಗ ಹೊರಬಿತ್ತು, ಈ ಒಂದು ಪ್ರಕರಣ ಸಂಬಂಧ ದರ್ಶನ್ ಮತ್ತು ಇಡೀ ಗ್ಯಾಂಗನ್ನು ಈಗಾಗಲೇ ದರ್ಶನ್ ಬಳ್ಳಾಳಿಗೆ ಶಿಫ್ಟ್ ಆದರೆ ಆತನ ಗ್ಯಾಂಗ್ ಬೇರೆ ಬೇರೆ ಕಡೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದ್ದ ಕೆಲವರು ಶಿಫ್ಟ್ ಆಗಿದ್ದಾರೆ. ಆದರೆ ಈ ಒಂದು ವಿಡಿಯೋ ಮತ್ತು ಫೋಟೋ ಲೀಕ್ ಆಗೋದಕ್ಕೆ ಪ್ರಮುಖ ಕಾರಣ ಆಗಿದ್ದಂಥದ್ದು ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಗ್ಯಾಂಗ್ ಅಂತಂದರೆ ಆತನ ಜೊತೆಗಿದ್ದಂಥ ಧರ್ಮ ಮತ್ತು ವೇಲು. ಇವರೆಲ್ಲರೂ ಕೂಡ ಇಡೀ ಪ್ರಕರಣದಲ್ಲಿ ಅಂದರೆ ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂಥ ವಿಲ್ಸನ್ ಗಾರ್ಡನ್ ನಾಗ ಇಡೀ ಜೈಲನ್ನು ತನ್ನ ಕಬ್ಜವಾಗಿ ಇಟ್ಕೊಂಡಿರ್ತಾನೆ. ಅಲ್ಲಿ ಜೈಲಿನ ಒಳಗಡೆ ತನ್ನ ಅಣತಿಯಂತ ಎಲ್ಲರೂ ಕೂಡ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಜೈಲನ್ನು ಅಂತಂದರೆ ದರ್ಶನ್ ಕೂಡ ಒಳಗಡೆ ಹೋದಾಗ ದರ್ಶನನ್ನು ಕರೆಯೋದು, ಸಿಗರೇಟ್ ಕೊಡೋದು, ಟೀ ಕೊಡೋದು, ಆತಿಥ್ಯ ಮಾಡೋದು, ವಿಶೇಷವಾದ ಊಟವನ್ನು ಜೈಲಲ್ಲಿ ಮಾಡಿಸ್ಕೊಬಂದು ದರ್ಶನ್ಗೆ ಕೊಡೋದಕ್ಕೆ ತನ್ನ ಶಿಷ್ಯರನ್ನು ಇಟ್ಕೊಂಡು ಜೈಲಲ್ಲಿ ಇಷ್ಟೆಲ್ಲ ಪ್ರಕರಣಕ್ಕೆ ಕಾರಣ ಆಗಿದ್ದು ಅಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನ ಒಳಗಡೆ ದರ್ಶನ್ ಹೋದ್ರೂ ಸಹ ಒಳಗಡೆ ದರ್ಶನ್ ಇಷ್ಟೆಲ್ಲ ಐಷಾರಾಮಿ ಜೀವನ ನಡೆಸೋದಕ್ಕೆ ಪ್ರಮುಖವಾಗಿ ಕಾರಣಕರ್ತನಾಗಿದ್ದು ವಿಲ್ಸನ್ ಗಾರ್ಡನ್ ನಾಗ ಅನ್ನೋದು ಈಗ ಜಗಜ್ಜಾಹೀರು. ಪೊಲೀಸ್ ತನಿಖೆಯಲ್ಲೂ ಕೂಡ ಇದು ಗೊತ್ತಾಗಿದೆ. ಈಗ ರಿಪಬ್ಲಿಕರಣ ನಿರಂತರವಾಗಿ ದರ್ಶನ್ ಏನು ಕಳೆದ 3-4 ದಿನಗಳ ಹಿಂದೆ ಏನು ಬಳ್ಳಾರಿಗೆ ಶಿಫ್ಟ್ ಆಗಿದ್ರು, ಇದಾದ ಬಳಿಕ ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಯಾಕೆ ಕ್ರಮ ಇಲ್ಲ, ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಿರಂತರವಾಗಿ ಪ್ರಶ್ನೆ ಮಾಡಿದ್ದು, ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವರದಿಗಳನ್ನು ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಈಗ ಹೊರಬಿದ್ದಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಏನು ರಿಪಬ್ಲಿಕ್ ಕನ್ನಡದ ಈ ಒಂದು ವರದಿಯ ಇಂಪ್ಯಾಕ್ಟ್ ಅಂತ ಕೂಡ ಹೇಳ್ಬೋದು. ವಿಲ್ಸನ್ ಗಾರ್ಡನ್ ನಾಗನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಧರ್ಮ ಮತ್ತು ವೇಲು ಇವರೆಲ್ಲರೂ ಕೂಡ ದರ್ಶನ್ ಯಾವ ರೀತಿಯಾಗಿ ಇಡೀ ಗ್ಯಾಂಗ್ ಛಿದ್ರವಾಗಿ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿತ್ತು, ಅದೇ ರೀತಿ ಈಗ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಕೂಡ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗುತ್ತೆ. ಇದರ ಇನ್ನೊಂದು ಮಾಹಿತಿಯ ಪ್ರಕಾರ ಬಹುತೇಕ ವಿಲ್ಸನ್ ಗಾರ್ಡನ್ ನಾಗ ನಾಳೆಯೇ ರಾಜ್ಯದ ಬೇರೆ ಜೈಲಿಗೆ ಅಂದರೆ ಕಲಬುರಗಿ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದ್ದು, ಯಾವ ರೀತಿ ದರ್ಶನ್ ಇಲ್ಲಿಂದ ಬೇರೆ ಶಿಫ್ಟ್ ಆದ್ರೂ ಅದೇ ರೀತಿ ನಾಗನಿಗೂ ಕೂಡ ಈಗ ಕೊನೆಗೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಇಡೀ ಜೈಲನ್ನು ಕಬ್ಜಾ ಮಾಡಿಕೊಂಡು ಒಳಗಡೆ ತನ್ನ ರೌಡಿ ಪಡೆಯನ್ನು ಕಟ್ಕೊಂಡು ಪರಪ್ಪನ ಅಗ್ರಹಾರ ಜೈಲಲ್ಲಿ ತನ್ನ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡಿದ್ದ, ಜೊತೆಗೆ ಕೈದಿಗಳಲ್ಲದೆ ಅಧಿಕಾರಿಗೂ ಕೂಡ ತನ್ನ ಅಣತಿಯಂತೆ ಏನು ನಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಗ್ಯಾಂಗ್ ಏನು ಪರಪ್ಪನ ಅಗ್ರಹಾರ ಜೈಲನ್ನು ಕಬ್ಜಾ ಮಾಡಿಕೊಂಡಿತ್ತು. ಈಗ ಜೈಲಿನಿಂದ ಏನು ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಲ್ಸನ್ ಗಾರ್ಡನ್ ನಾಗ ಬಹುತೇಕ ಮತ್ತು ಆತನ ಗ್ಯಾಂಗ್ ಎಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂತದ್ದು. ಶ್ರುತಿ, ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾತಿನ ಭರದಲ್ಲಿ ಶಾಸಕ ರಾಜು ಕಾಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ನನ್ನ ವಿಷಯಕ್ಕೆ ಬಂದರೆ ನಿನ್ನ ಬಟ್ಟೆ ಬಿಚ್ಚಿಸಿ ಬೆತ್ತಲೆ ಮಾಡ್ತೀನಿ ಅಂತ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಎಡವಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕ್ರೋಶಭರಿತ ಭಾಷಣದಲ್ಲಿ ಶ್ರೀಮಂತ ಪಾಟೀಲ್ಗೆ ಖಡಕ್ ಎಚ್ಚರಿಕೆಯನ್ನು ಕೊಡುವ ಭರದಲ್ಲಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ವಿಚಾರಣೆ ಮಾಡಿ ಅಂತ ಮೈಸೂರು ಪೊಲೀಸ್ ಆಯುಕ್ತರಿಗೆ ದೂರುದಾರ ಸ್ನೇಹಮಹಿ ಕೃಷ್ಣ ಮನವಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೆಂಡತಿ ಪಾರ್ವತಿ ಮತ್ತು ಲಕ್ಷ್ಮಣ್ ರವರ ವಿರುದ್ಧ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ಹೋಗಿ ಅರ್ಜಿಯನ್ನ ನೀಡಲಾಗಿದ್ದು, ಅರ್ಜಿ ಕೊಟ್ಟು 6 ದಿನವಾದರೂ ಕೂಡ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಸಿಎಂ ಪತ್ನಿ ಪಾರ್ವತಿ ಮೈಸೂರಿಗೆ ಬಂದಿರೋದ್ರಿಂದ ತಾವೇ ಖುದ್ದಾಗಿ ನನ್ನ ಆರೋಪಕ್ಕೆ ಪೂರಕವಾಗಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ವಾಟ್ಸ್ಆಪ್ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕಚೇರಿ ಆವರಣದಲ್ಲಿ ಕಂಬಳಿ ಹುಳು ಕಾಟ ಜೋರಾಗಿದೆ. ತಾಲೂಕು ಪಂಚಾಯಿತಿ ಕಟ್ಟಡದ ತುಂಬಾ ಅಲ್ಲಲ್ಲಿ ಕಂಬಳಿ ಹುಳುಗಳು ಕಾಣಿಸ್ಕೊಳ್ತಾ ಇದ್ದು, ಹುಳುಗಳ ಕಾಟಕ್ಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹೈರಾಣರಾಗಿದ್ದಾರೆ. ಅಲ್ಲದೆ ಕಂಬಳಿ ಹುಳುಗಳಿಂದ ತುರಿಕೆ ಸಮಸ್ಯೆ ಎದುರಾಗ್ತಾ ಇದ್ದು, ಕಚೇರಿಗೆ ಬರೋದಕ್ಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇಸ್ಲಾಂಗೆ ಮತಾಂತರವಾಗುವಂತೆ ವೈದ್ಯನೋರ್ವ ಕಿರುಕುಳ ನೀಡುತ್ತಿದ್ದಾನೆ ಎಂದು ಸಹಪಾಠಿ ವೈದ್ಯ ವಿದ್ಯಾರ್ಥಿನಿ ದೂರು ನೀಡಿದ್ದಾರೆ. ಮಣಿಪಾಲದ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿಗಳ ನಡುವೆ ಪರಸ್ಪರ ಪ್ರೀತಿಯಾಗಿದೆ. ಬಳಿಕ ಮೊಹಮ್ಮದ್ ಡ್ಯಾನಿಶ್ ಖಾನ್ ಎಂಬಾತ ಮತಾಂತರ ಆಗುವಂತ ಕಿರುಕುಳ ನೀಡುತ್ತಿದ್ದಾನೆ ಎಂದು ಆರೋಪಿಸಿ ದೂರು ನೀಡಲಾಗಿದ್ದು, ಸದ್ಯ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಅಲ್ಲದೆ ಆರೋಪಿಗೆ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ನಮಗೆ ಅನುದಾನ ನೀಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಡಿದೆದ್ದಿದ್ದಾರೆ. ವಿಜಯನಗರ ಜಿಲ್ಲೆಯ ಗ್ರಾಮ ಪಂಚಾಯತ್ ನೂರಾರು ಸದಸ್ಯರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಹೊಸಪೇಟೆ ನಗರದ ಸಾಯಿಬಾಬಾ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಲ್ಲದೆ ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ನಿಯೋಗ ಬೆಂಗಳೂರು ಚಲೋ ಹಮ್ಮಿಕೊಳ್ಳುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಕಿರಿದಾದ ಸೇತುವೆ ಕುಸಿತವಾಗಿದೆ. ಮರಳು ತುಂಬಿದ ಲಾರಿ ಸಂಚಾರ ಮಾಡುವಾಗ ಕಮಲಾಪುರ ಜೀವಣಗಿ ಸಂಪರ್ಕ ಕಲ್ಪಿಸುವ ಸೇತುವೆ ಕುಸಿತವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಿರಿದಾದ ಸೇತುವೆ ಕುಸಿದ ಹಿನ್ನೆಲೆ ಪೊಲೀಸರು ಸಂಚಾರ ಬದಲಾಯಿಸಿದ್ದಾರೆ. ಕೆಎಸ್ಆರ್ಟಿಸಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವ ಬಗ್ಗೆ ಎನ್‌ಡಬ್ಲ್ಯೂಕೆಆರ್‌ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ರಾಜು ಕಾಗೆ ಸುಳಿವು ಕೊಟ್ಟಿದ್ದಾರೆ. ಟಿಕೆಟ್ ದರ ಹೆಚ್ಚಳ ಮಾಡಲಾಗುವುದು ಅಂತ ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಹೇಳಿಕೆ ನೀಡಿದ್ದಾರೆ. ಸಾರಿಗೆ ಇಲಾಖೆ ನಷ್ಟದಲ್ಲಿದೆ, ಅದಕ್ಕೆ ಟಿಕೆಟ್ ದರ ಹೆಚ್ಚಳ ಮಾಡೋ ಬಗ್ಗೆ ಚರ್ಚೆ ಮಾಡ್ತೀವಿ. ಆಯಿಲ್ ಸೇರಿದಂತೆ ಬಸ್ಸಿನ ಬಿಡಿ ಭಾಗಗಳ ಬೆಲೆ ಹೆಚ್ಚಳವಾಗಿದೆ. 4 ವರ್ಷಗಳಿಂದ ಬಸ್ ಟಿಕೆಟ್ ದರ ಹೆಚ್ಚಳವಾಗಿಲ್ಲ. ಹೀಗಾಗಿ ದರ ಹೆಚ್ಚಳ ಮಾಡೋದ್ರ ಬಗ್ಗೆ ನಿರ್ಣಯ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ಸುರಿದ ಭಾರೀ ಮಳೆಗೆ ಮನೆ ದರಶಾಹಿಯಾಗಿತ್ತು. ರಾಮನಹಳ್ಳಿ ಸುರೇಶ್ ಎಂಬುವರ ಮನೆ ಕುಸಿತವಾಗಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಯಾವುದೇ ತೊಂದರೆ ಇಲ್ಲದೆ ಪಾರಾಗಿದ್ದಾರೆ. ಸದ್ಯ ಸುರೇಶ್ ಕುಟುಂಬ ಮನೆ ಕಳೆದುಕೊಂಡು ಕಂಗಾಲಾಗಿದ್ದು, ಸ್ಥಳಕ್ಕೆ ಕಂದಾಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.